ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ಕೂಡ NIOSನ ಸೆಕೆಂಡ್ರಿ ಸ್ಕೂಲ್ನ ಗ್ರಾವಿಟೇಷನ್ ಅಂದರೆ ಗುರುತ್ವ ಪಾಠಕ್ಕೆ ಸ್ವಾಗತ. ಇದರಲ್ಲಿ ಕನ್ನಡ ಇಂಗ್ಲೀಷ್ ಎರಡರಲ್ಲಿಯೂ ನಾವು ಕಲಿಬೇಕಾಗಿದೆ. ನೀವು ಇಂಗ್ಲೀಷ್ ಪದಗಳನ್ನು ಕೂಡ ಬರ್ಕೊಬೇಕು. ರೆಡಿ ಇದ್ದೀರಾ? ಓಕೆ. ಇವತ್ತಿನ ದಿವಸ ನಿನ್ನೆ ಮಾಡಿದ ಪಾಠವನ್ನೇ ಮುಂದುವರಿಸ್ಕೊಂಡು ಗುರುತ್ವದ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ವಿಷಯ ತಿಳ್ಕೊಳ್ಳೋಣ. ನಾವು ಇಷ್ಟರಲ್ಲಿ ಏನು ಕಲ್ತಿದ್ದೀವಿ ಅಂದರೆ ಗುರುತ್ವ ಅಂದರೇನು ಅಂತ ನೋಡಿದ್ದೀವಿ. ಪದದ ಅರ್ಥ, ಒಂದು ಕಣ್ಣಿಗೆ ಕಾಣದಂಥ ಒಂದು ಬಲ ಇದೆ. ಆ ಬಲ ಭೂಮಿ ಮೇಲೆ ಎಲ್ಲ ವಸ್ತುಗಳನ್ನು ಭೂಮಿ ಕಡೆಗೆ ಎಳ್ಕೊಳ್ತದೆ. ಅದಕ್ಕೆ ಇಂಗ್ಲೀಷಲ್ಲಿ ಗ್ರಾವಿಟಿ ಅಂತಾರೆ, ಕನ್ನಡದಲ್ಲಿ ಗುರುತ್ವ ಅಂತ ಕರೀತಾರೆ. ಹಾಗೆ ಈ ಥರ ಮಾಡಲಿಕ್ಕೆ ಕಾರಣ ಏನು ಅಂದರೆ ಒಂದು ಬಲ ಇದೆ, ಅದಕ್ಕೆ ಗುರುತ್ವಾಕರ್ಷಣ ಬಲ ಅಂತ ಕರೀತಾರೆ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರೀತಾರೆ. ಅಯಸ್ಕಾಂತಕ್ಕೆ ಹೇಗೆ ಕಾಂತೀಯ ಬಲ ಇದೆಯೋ ಘರ್ಷಣಾ ಬಲ ಅಂತ ಕಲ್ತಿದ್ದೀವಿ, ಅದೇ ಥರ ಇದೊಂದು ಅಗೋಚರವಾದ ವಿಶೇಷವಾದ ಬಲ. ಇನ್ನೊಂದು ನಾವು ಕಲ್ತಿರೋದು ನ್ಯೂಟನ್ನ ವಿಶ್ವ ಗುರುತ್ವಾಕರ್ಷಣ ಬಲ ನಿಯಮ ಅಂತ ಹೇಳ್ಬಿಟ್ಟು. ಅದರ ಸೂತ್ರ F=G×m1m2/r². ನೆನಪಿದೆಯಾ? F ಅಂದ್ರೇನು? ಬಲ. G ಅಂದರೆ ಗುರುತ್ವ ಸ್ಥಿರಾಂಕ, m1m2 ಅಂದರೆ ದ್ರವ್ಯರಾಶಿಗಳು, r ಅಂದರೆ ತ್ರಿಜ್ಯ ಅಥವಾ ದೂರ ಅಂತ. ಮತ್ತು ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಕೂಡ ನೋಡಿದ್ದೀವಿ, ಒಂದೆರಡು ಲೆಕ್ಕನೂ ಕೂಡ ಮಾಡಿದ್ದೀವಿ ಅಲ್ವಾ? ಇವಾಗ ನಾವು ಹಿಂದೆ ನೋಡಿದಂಥ ಹೋಮ್ವರ್ಕ್ ನೋಡೋಣ. ಪಕ್ಕದಲ್ಲಿ ಕುಳಿತಿರುವ ಎರಡು ವಿದ್ಯಾರ್ಥಿಗಳ ನಡುವೆ ಗುರುತ್ವಾಕರ್ಷಣ ಬಲವು ಅನುಭವಕ್ಕೆ ಬರುವುದಿಲ್ಲ, ಏಕೆ ಅಂತ. ಎಕ್ಸ್ ಮತ್ತು ವೈ ಅಂತ ಎರಡು ಹುಡುಗರು ಇರ್ತಾರೆ, ಅಥವಾ ರಾಮು ಮತ್ತು ಸೋಮು ಅಂತ ತಿಳ್ಕೊಳ್ಳಿ. ಅವ್ರ ಮಧ್ಯೆ ಕೂಡ ಗುರುತ್ವಾಕರ್ಷಣ ಬಲ ಇರುತ್ತೆ, ಆದರೆ ಅದು ಅನುಭವಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳ್ತಾರೆ. ಯಾಕೆಂದರೆ ಇದು ದ್ರವ್ಯರಾಶಿ ತುಂಬ ಚಿಕ್ಕದಾಗಿರುತ್ತೆ. ದ್ರವ್ಯರಾಶಿ ಚಿಕ್ಕದಾಗಿರೋದ್ರಿಂದ ಆ ಒಂದು ಗುರುತ್ವಾಕರ್ಷಣ ಬಲ ಏನಿದೆ ಅದು ಅನುಭವಕ್ಕೆ ಬರೋದಿಲ್ಲ ಅಂತ. ಸೊ ದ್ರವ್ಯರಾಶಿ ಹೆಚ್ಚಿದ್ದಾಗ ಅದು ಅನುಭವಕ್ಕೆ ಬರುತ್ತೆ, ಕಡಿಮೆ ಇದ್ದಾಗ ಅದು ಬರೋದಿಲ್ಲ. ಯಾಕೆಂದರೆ ಸಾಮಾನ್ಯ ಹುಡುಗರ ತೂಕ ಅಂದರೆ ಎಷ್ಟಿರುತ್ತೆ? 40-50 kg ಇರುತ್ತೆ. ಆ ಬಲ ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ಅದು ಅನುಭವಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಪ್ರಶ್ನೆ, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿನ ಅಂತರ ಅಂದರೆ ದೂರ 4 ಪಟ್ಟು ಹೆಚ್ಚು ಮಾಡಿದಾಗ ನಡುವಿನ ಗುರುತ್ವಾಕರ್ಷಣ ಬಲ ಎಷ್ಟು ಪಟ್ಟು ಹೆಚ್ಚಾಗುತ್ತದೆ ಅಂತ. ಇದಕ್ಕೆ ನಿನ್ನೆ ದಿವಸ ನಾವು ನಿಮಗೆ ಗುರುತ್ವಾಕರ್ಷಣ ಸೂತ್ರ ಹೇಳಿದ್ದೀವಿ. ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮ, ಅದರ ಸೂತ್ರ ಪ್ರಕಾರ F ಅಂದ್ರೇನು? ಬಲ. G ಅಂದ್ರೇನು? ಗುರುತ್ವ ಸ್ಥಿರಾಂಕ. ಅದು ಕ್ಯಾಪಿಟಲ್ G ಬರೀಬೇಕು. ಸ್ಮಾಲ್ g ಬರೆದ್ರೆ ಏನಾಗುತ್ತೆ? ಗುರುತ್ವಾಕರ್ಷಣ ಅಂತ ಬರುತ್ತೆ. G×m1m2/r² ಅಲ್ವಾ? ಇಲ್ಲಿ ಏನು ಕೇಳ್ತಿದ್ದಾರೆ? ಅಂತರ r ಇದೆಯಲ್ಲ, ಆರನ್ನು 4 ಪಟ್ಟು ಹೆಚ್ಚು ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. 4 ಪಟ್ಟು ಅಂದರೆ ಏನರ್ಥ? 10 × 40 ಮಾಡೋದು ಅಂತ ಅರ್ಥ. ಆವಾಗ ಏನಾಗ್ತದೆ? ಇಲ್ಲಿ ಅಂತರ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರ್ತದೆ, ಕೆರಡೆ ಇರುತ್ತಲ್ವಾ? ಆಗೇನಾಗ್ತದೆ? ಬಲ ಏನಾಗುತ್ತೆ ಅಂತ ಕೇಳಿದ್ದಾರೆ. ಬಲ ಇದೆಯಲ್ಲ 16/1 ಆಗುತ್ತೆ. ಹೇಗೆ ಅದು? ಈಗ ಬಲ ದೂರ 4 ಹೆಚ್ಚಾದಾಗ m1m2 ಅಷ್ಟೇ ಇರುತ್ತೆ. r ಇದ್ದದ್ದು ಏನಾಗ್ತದೆ? 16/1 ಆಗುತ್ತೆ. ಸೊ 4×4 16 ಆಗುತ್ತೆ. ಸೊ ಬಲ ಏನಾಗುತ್ತೆ? 16/1 ಕಡಿಮೆ ಆಗುತ್ತದೆ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಯಾಕೆಂದರೆ ವಿಲೋಮಾನುಪಾತ ಮತ್ತು 4 ವರ್ಗ ಮಾಡಿದಾಗ 16. ಅಕಸ್ಮಾತ್ 2 ಮಾಡಿದರೆ 4 ಆಗುತ್ತೆ, 3 ಮಾಡಿದರೆ
9 ಆಗುತ್ತೆ. ಸೊ ಇದನ್ನು ನೀವು ಹಾಗೆ ಕಲ್ತಿದ್ದೀರಾ. ಸೊ ಅದನ್ನು ಒಂದು ಲೆಕ್ಕ ಸಂಬಂಧಪಟ್ಟಂಥದ್ದು ಅದನ್ನು ಮಾಡಿರ್ತೀರಿ ನೀವು. ಆಮೇಲೆ ಇನ್ನೊಂದು ಹೋಮ್ವರ್ಕ್ ಕೊಟ್ಟಿದ್ದು, ಜಿಯನ್ನು ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಎನ್ನಲು ಕಾರಣವೇನು ಅಂತ. ವಿಶ್ವವ್ಯಾಪಿ ಅಂದರೆ ಏನರ್ಥ ಇಂಗ್ಲೀಷಲ್ಲಿ ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತ. ವೈ ಜಿ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್ ಬಿಕಾಸ್ ದ ವ್ಯಾಲ್ಯೂ ಆಫ್ ಜಿ ಈಸ್ ಕಾನ್ಸ್ಟೆಂಟ್ ಆಲ್ ಓವರ್ ದಿ ವರ್ಲ್ಡ್ ಅಂತ, ಮತ್ತು ಆಲ್ ಓವರ್ ದಿ ಯೂನಿವರ್ಸ್. ಆ ಜಿಯ ವ್ಯಾಲ್ಯೂ ಎಷ್ಟು ಯಾರು ಹೇಳ್ತೀರಾ? 6.67 ಇಂಟು 10⁻11 -11 ಅಂದರೆ ಭಾಳ ದೊಡ್ಡದು ಅಂದ್ಕೊಬಿಡಿ. ಮೈನಸ್ ಆದ್ದರಿಂದ ತುಂಬ ಚಿಕ್ಕದು ಮರಿಬೇಡ್ರಿ. ಸೊ ಇದರ ಮಾನ ಏನು? ನ್ಯೂಟನ್ ಮೀಟರ್ ಸ್ಕ್ವೇರ್ kg⁻². ನೀವು ನೋಡೋ ಭಾಳ ಸುಲಭ ಅನಿಸುತ್ತೆ, ಆದರೆ ಅದನ್ನು ಅಭ್ಯಾಸ ಮಾಡಬೇಕಿಲ್ಲದೆ ಹೇಳಕ್ಕೆ ಬರೋಲ್ಲ ಅಷ್ಟು ಸುಲಭವಾಗಿ. ಸೊ ಇದು ಜಿ ಎ ಬೆಲೆ ಇಡೀ ವಿಶ್ವದಲ್ಲಿ ಒಂದೇ ಇರುತ್ತೆ, ಅದು ವ್ಯತ್ಯಾಸ ಆಗೋದಿಲ್ಲ. ಅದಕ್ಕೋಸ್ಕರ ಏನಂತ ಕರೀತಾರೆ? ವಿಶ್ವದ ಗುರುತ್ವ ಸ್ಥಿರಾಂಕ ಅಂತಾರೆ. ಅದನ್ನು ಕ್ಯಾಪಿಟಲ್ ಜಿ ಅಂತ ಕರೀತಾರೆ. ಸ್ಮಾಲ್ ಜಿ ಅಂದರೆ ಏನದು? ಗುರುತ್ವ ವೇಗೋತ್ಕರ್ಷ. ಅದರ ಬಗ್ಗೆ ಇವಾಗ ಸ್ವಲ್ಪ ಹೊತ್ತಿನಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅದರ ಬೆಲೆ ಬಂದು 9.8 m/s². ಅದರ ಬಗ್ಗೆ ಸ್ವಲ್ಪ ಹೊತ್ತು ನೋಡೋಣ ಅಂತೆ. ಸೊ ಈಗ ಇದಿಷ್ಟು ನಾವು ಹೋಮ್ವರ್ಕು ನೀವೆಲ್ಲ ಮಾಡ್ಕೊಂಬಂದಿರಬೇಕು ಅಲ್ವಾ? ಈಗ ಗುರುತ್ವ ವೇಗೋತ್ಕರ್ಷ ಅಂದರೆ ಏನು ನೋಡೋಣ. ವಸ್ತುಗಳು ಭೂಮಿ ಬೀಳುವಾಗ ವೇಗೋತ್ಕರ್ಷನ ಹೊಂದುತ್ತದೆ. ಹಂಗಂದ್ರೇನು? ವೇಗೋತ್ಕರ್ಷ, ಆಲ್ ಬಾಡೀಸ್ when they fall into the earth, the velocity go on increasing. Why does it increase? Because earth attracts all body towards the center. So when it attracts towards the center, the velocity go on increasing, and that's why we call it as acceleration. So gurutva ವೇಗೋತ್ಕರ್ಷ ಅಂದ್ರೆ ಏನು? Acceleration due to gravity. So note the names also in English, because we have to write in English only next year. So then and there you must note down, okay? And note the difference. This is called small g. Small g. ಸೊ ಈ ವೇಗೋತ್ಕರ್ಷವು ಭೂಮಿಯ ಗುರುತ್ವಾಕರ್ಷಣ ಬಲದಿಂದಾಗಿರುತ್ತದೆ. ಈ ವೇಗೋತ್ಕರ್ಷವನ್ನು ಭೂಗುರುತ್ವ ವೇಗೋತ್ಕರ್ಷ ಅಥವಾ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರೀತೀವಿ. ಇದನ್ನು ಜಿ ಎಂಬ ಸಂಕೇತದಿಂದ ಅಳೀತಾರೆ. ಅದರ ಮಾನ ms⁻². ಇವಾಗ ನಿಮಗೊಂದು ಸಂಶಯ ಬರ್ಬೋದು, ಏನಂದರೆ ಗುರುತ್ವ ಅಂತ ಹೇಳುವಂಥದ್ದು ಕೆಳಗೆ ಬೀಳೋದಕ್ಕೆ ಮಾತ್ರ ಬರುತ್ತಾ? ಆ ವಸ್ತು ಮೇಲೆ ಎಸಿತೀವಲ್ಲ, ಆವಾಗ ಏನಾಗುತ್ತೆ? ಅದು ಗುರುತ್ವ ಎಂಬುದು ಇದರ ವಿರುದ್ಧ ಬರುತ್ತೆ ಅಲ್ವಾ? ಅದರ ಬಗ್ಗೆ ಸ್ವಲ್ಪ ಆಮೇಲೆ ನೋಡೋಣಂತೆ. ಈಗ ಒಂದು ಸಣ್ಣ ಚಟುವಟಿಕೆ ಹೇಳಿದ್ದಾರೆ ಇಲ್ಲಿ. ಏನಿದು? ಒಂದು ಮಹಡಿಯ ಕಟ್ಟಡ ಅಂದರೆ ಸ್ಟೋರ್ಡ್ ಬಿಲ್ಡಿಂಗ್, ಅಂದರೆ 2 story 3 story 2 story ಬಿಲ್ಡಿಂಗ್ ಅಂದ್ಕೊಳ್ಳಿ. ಒಂದು ಕಾಗದ ಮತ್ತು ಒಂದು 5 ರೂಪಾಯಿ ನಾಣ್ಯ, ಎ ಪೀಸ್ ಆಫ್ ಪೇಪರ್ ಆ್ಯಂಡ್ 5 rupees ಕಾಯಿನ್, ಇಫ್ ಇಟ್ ಈಸ್ ಮೇಡ್ ಟು ಫಾಲ್ ಫ್ರಮ್ ಎ 2 story ಬಿಲ್ಡಿಂಗ್, ವಿಚ್ ಕಮ್ಸ್ ಫಸ್ಟ್ ಅಂತ. ನೆಲಕ್ಕೆ ಯಾವುದು ಮೊದಲು ಬಂದು ಮುಟ್ಟುತ್ತೆ? ನಾಣ್ಯ ಎಂಬುದು ಮೊದಲು ಬಂದು ಮುಟ್ಟುತ್ತೆ. ಯಾಕೆ? ಕಾಗದ ಇದೆಯಲ್ಲ, ಅದರ ವೆಯ್ಟ್ ತುಂಬ ಕಡಿಮೆ. ಕೆಳಗೆ ಬರಬೇಕಾದ್ರೆ ಅದು ಗಾಳಿಯಲ್ಲಿ ಸ್ವಲ್ಪ ಆಚೆ ಈಚೆ ಹೋಗುತ್ತೆ. ಸೊ ಗಾಳಿಯ ಸೆಳೆತ ಅಂತಿರ್ತದೆ. ಆ ಗಾಳಿಯ ಸೆಳೆತದಿಂದಾಗಿ ನಿಧಾನವಾಗಿ ಬೀಳುತ್ತೆ. ಅದೇ ಕಾಗದವನ್ನು ಒಂದು ಉಂಡೆ ಮಾಡಿದರೆ, ಒಂದು ಬಾಲ್, ಸಪೋಸ್ ಯು ಮೇಕ್ ಎ
ಪೇಪರ್ ಬಾಲ್ ಆ್ಯಂಡ್ ಎ ಕಾಯಿನ್. ಎರಡು ಒಟ್ಟಿಗೆ ಬಿಟ್ಟಾಗ ಅವು ಎರಡು ಒಟ್ಟು ಕೂಡ ಒಂದೇ ಟೈಮಿಗೆ ಬಂದುಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಮೊದಲಿದು ಬಿದ್ದಿಲ್ಲ, ಒಟ್ಟಿಗೆ ಬರೋದಿಲ್ಲ, ನಿಧಾನ ಬರುತ್ತೆ. ಯಾಕೆ? ಅದು ಗಾಳಿಯಿಂದಾಗಿ ಆಚೀಚೆ ಹೋಗುತ್ತೆ. ಇದು ಒಟ್ಟಿಗೆ ಬರುತ್ತೆ. ಯಾಕೆ? ಇದು ಗಾಳಿಯಿಂದಾಗಿ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಅದನ್ನು ನಾವು ಬಾಲ್ ಥರ ಮಾಡಿರ್ತೀವಿ. ಸೊ ಬಾಲ್ ಥರ ಮಾಡೋದ್ರಿಂದ ಅದು ಒಟ್ಟಿಗೆ ಬೀಳ್ತದೆ ಅಂತ ಹೇಳ್ಬಿಟ್ಟು ಇದನ್ನೇ ರಾಬರ್ಟ್ ಬಾಯ್ಲ್ ಎಂಬ ವಿಜ್ಞಾನಿ ಒಂದು ಪ್ರಯೋಗ ರೂಪದಲ್ಲಿ ಮಾಡಿದ. ನೋಡಿ, ಇವನ ಹೆಸರು ರಾಬರ್ಟ್ ಬಾಯ್ಲ್ ಅಂತ. ಇವನನ್ನು ಭೌತಶಾಸ್ತ್ರದ ಜನಕ ಅಂತ ಕರೀತಾರೆ. ಇವನ ಬಗ್ಗೆ ನೀವು ತುಂಬ ಕಲೀಲಿಕ್ಕಿದ್ದೀರ ಮುಂದೆ. ಬಾಯ್ಲ್ಸ್ ಲಾ ಅಂತ ಬರ್ತದೆ. ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಅವೊಗಡ್ರಸ್ ಲಾ ಅಂತೆಲ್ಲ ಬರುತ್ತೆ. ಇನ್ನೊಂದು ರಾಬರ್ಟ್ ಬಾಯ್ಲ್ ಅಂತ. ಇವನು ಗ್ಯಾಸ್ ಲಾಸ್ ಅಂತ ಹೇಳ್ತಾರೆ, ಅನಿಲಗಳ ಬಗ್ಗೆ ನಿಯಮವನ್ನು ಕಂಡುಹಿಡಿದಾನೆ. ಅದರ ಬಗ್ಗೆ ನೀವು PUC ತಿಳ್ಕೊತೀರಾ. ಬಾಯ್ಲ್ಸ್ ಲಾ ಅಂಥೇಳಿ ಭಾಳ ಫೇಮಸ್ಸು. ವಾಲ್ಯೂಮ್ ಮತ್ತು ಪ್ರೆಷರ್ ಬಗ್ಗೆ ಸಂಬಂಧ ಇರತಕ್ಕಂಥದ್ದು. ಅದನ್ನು ಮುಂದೆ ನೋಡ್ತೀರಂತೆ. ಇವನೇನು ಮಾಡ್ದ ಅಂದರೆ ಒಂದು ಪ್ರಯೋಗ ಮಾಡ್ದ. ಒಂದು ಗಾಜಿನ ಪಾತ್ರೆ ತಗೊಂಡು he took a glass vessel and a feather of the bird, ಒಂದು ಹಕ್ಕಿಯ ಪುಕ್ಕ ಫೆದರ್ ತಗೊಂಡ, ಒಂದು ನಾಣ್ಯ ಇಟ್ಕೊಂಡ. ಸೊ ವಾಟ್ ಡಿಡ್ he do? In a glass vessel he took a feather and a coin inside it. ಅದನ್ನು ಗಾಳಿಯನ್ನು, ಆ ಪಾತ್ರೆ ಗಾಳಿಯನ್ನು ತೆಗಿತಾ ಬಂದದ್ದು. ಅದಕ್ಕೇನಂತಾರೆ? ಅದಕ್ಕೆ ವಾಯುರೇಚಕ ಅಂತಾರೆ. ವಾಯುರೇಚಕ, ಎಕ್ಸಾಸ್ಟ್ ಪಂಪ್. By the help of exhaust pump, he found that the feather and the coin came or reached the bottom at the same time. ಒಂದೇ ಟೈಮ್ನಲ್ಲಿ ಅವು ತಳ ಸೇರಿದವು ಅಂತ ಕಂಡುಹಿಡ್ದ. ಸೊ ಒಂದು ಗಾಜಿನ ಪಾತ್ರೆ, ಆ ಗಾಜಿನ ಪಾತ್ರೆ ಒಳಗೆ ಒಂದು ನಾಣ್ಯ ಮತ್ತು ಒಂದು ಪುಕ್ಕನ್ನು ಬಿಟ್ಟಿದ್ದು ಕೆಳಗೆ. ಆ ಬಿಡುವಾಗ ಏನು ಮಾಡಿದೆ? ನಿಧಾನವಾಗಿ ಗಾಳಿಯನ್ನು ತೆಗಿತಾ ಬಂದದ್ದು. ಸೊ ಗಾಳಿ ತೆಗೆದಾಗ ಏನಾಯಿತು? ಅವೆರಡೂ ಕೂಡ ಒಂದೇ ಹೊತ್ತಿಗೆ ತಳ ಸೇರಿದವು. ನೀವು ಕೂಡ ಮಾಡ್ಬೋದು, ನಿಮ್ಮ ಮನೆಯಲ್ಲಿ ವ್ಯವಸ್ಥೆಗಳಿದ್ದರೆ ಮಾಡ್ಬೋದು. ಎಸ್ಪೆಷಲಿ ಆಗ ಹೇಳಿದ ಪ್ರಯೋಗ ಅದನ್ನು ಖಂಡಿತ ಮಾಡ್ಬೋದು. 5 ರೂಪಾಯಿ ನಾಣ್ಯ ಮತ್ತು ಒಂದು ಪೇಪರ್ ಹಾಕಿ ನೋಡಿ, ಆ ಪೇಪರ್ ಉಂಡೆ ಮಾಡಿಬಿಟ್ಟು ನೋಡಿ. ಎಲ್ಲ ಈಗ ಏನು ಹೇಳಿದ್ವೋ ಅದು ನಿಜವಾ ಅಂಥೇಳಿ ಪ್ರಯೋಗ ಮಾಡಿ ತಿಳ್ಕೊಳ್ಳಿ. ಸೈನ್ಸ್ ಅಂದರೆ ಏನಂದರೆ ಸರ್ಚ್ ಫಾರ್ ಟ್ರುತ್ ಬೈ ಎಕ್ಸ್ಪರಿಮೆಂಟೇಷನ್ ಔಟ್ಸೈಡ್. ಸೊ ಅಧ್ಯಾತ್ಮ ಕೂಡ ಸರ್ಚ್ ಫಾರ್ ಟ್ರುತ್, ಸ್ಪಿರಿಚುವಾಲಿಟಿ ಕೂಡ ಸರ್ಚ್ ಫಾರ್ ಟ್ರುತ್ ಬೈ ಎಕ್ಸ್ಪೀರಿಯನ್ಸಿಂಗ್. ಸೈನ್ಸು ಕೂಡ ಸರ್ಚ್ ಫಾರ್ ಟ್ರುತ್ ಬೈ experimenting or by outside means. So spiritual is inside. So this is Boyle's experiment about acceleration due to gravity. So ಏನು ಗೊತ್ತಾಗುತ್ತೆ? ಇದು ಗುರುತ್ವ ವೇಗೋತ್ಕರ್ಷವು ವಸ್ತುವಿನ ದ್ರವ್ಯರಾಶಿ ಅವಲಂಬಿಸ್ಕೊಂಡಿಲ್ಲ. ಸೊ ದ್ರವ್ಯರಾಶಿ ಬರೋದಿಲ್ಲ. ಅದಕ್ಕೆ ಪುಕ್ಕನಾಗ್ಬೋದು, ಪೇಪರ್ ಆಗ್ಬೋದು, ಅಥವಾ ಕಲ್ಲಾಗ್ಬೋದು, ಗುಂಡಾಗ್ಬೋದು, ಯಾವುದಾಗ್ಬೋದು. ಸೊ ಅದನ್ನು ಅವಲಂಬಿಸ್ಕೊಂಡಿಲ್ಲ. ಯಾವುದೇ ವಸ್ತು ಭೂಮಿ ಹತ್ತಿರ ಬಂತು ಅಂದರೆ ಭೂಮಿ ಎಳ್ಳಾಕ್ಬಿಡುತ್ತೆ. ನೀವು ಬೆಳಗಿನ ಜಾವ ಕೆಲವು ನೋಡಿರ್ಬೋದು, ಒಂದು ಸಲ ನಕ್ಷತ್ರ ಬಿದ್ದಂಗೆ ಬೀಳುತ್ತೆ. ನೋಡಿದ್ದೀರಾ? ಹೆಂಗೆ ಬೀಳ್ತೇಳಿ? ಏನೋ ಅಂತ ಫ್ಲ್ಯಾಶ್ ಬಂದಾಗ ಬರುತ್ತೆ. ಅದಕ್ಕೇನಂತಾರೆ ಗೊತ್ತಾ? ಉಲ್ಕೆಗಳು ಅಂತಾರೆ, ಮೀಟಿಯಾರ್ಸ್ ಅಂತಾರೆ. ಅದನ್ನು ಕನ್ನಡದಲ್ಲಿ ಬೀಳುವ ನಕ್ಷತ್ರ ಅಂತಲೂ ಕರೀತಾರೆ. ಅದು ನಕ್ಷತ್ರ ಅಲ್ಲ, ಅದು ಆ್ಯಕ್ಚುಲಿ. ಅದು ಯಾಕೆ ಹಂಗಾಗುತ್ತೆ? ಅದು ಭೂಮಿ ಗುರುತ್ವಾಕರ್ಷಣೆಗೆ ಬಂದಾಗ ಭೂಮಿ ಎಳಿತದನ್ನು. ಅದು ದೊಡ್ಡ ಕಲ್ಲು ಬಂಡೆ ಇದ್ದಂಗೆ ಇರುತ್ತೆ. ಅದು ಭೂಮಿ ಗುರುತ್ವಾಕರ್ಷಣೆ ಬಂದ ಕೂಡಲೇ ಹೊತ್ತಿ ಉರಿಯುತ್ತೆ. ಆ ಉರಿದಾಗ ಏನಾಗ್ತದೆ? ಅದು ಉರಿದ್ಬಿಟ್ಟು ಕೆಳಗೆ ಬೀಳ್ತದೆ ಭೂಮಿಗೆ.
ಸೊ ಆದ್ದರಿಂದ ಭೂಮಿಯ ಒಂದು ವಾತಾವರಣ ಏನಿದೆ ಸುಮಾರು 1200 ಕಿಲೋಮೀಟರ್ಗಿಂತ ಹೆಚ್ಚು ಎತ್ತರಕ್ಕಿದೆ. ಅಷ್ಟು ಎತ್ತರದೊಳಗೆ ಯಾವುದೇ ಒಂದು ವಸ್ತು ಬಂದರೆ ಸಾಕು, ಭೂಮಿ ತನ್ನ ಗಾಡಿ ಎಳ್ಕೊಳ್ತದೆ. ಅದೊಂದು ಗುರುತ್ವ ಬಲನ ಎಳ್ಕೊಳ್ತದೆ. ಸೊ ಹೀಗೆ ಅದನ್ನು ಪ್ರಯೋಗದ ರೂಪದಲ್ಲಿ ತಿಳ್ಕೊಬೋದು, ಮತ್ತು ನಮ್ಮ ಕಣ್ಣಿಗೆ ಕೂಡ ಅದು ನಮಗೆ ಕಾಣಿಸುತ್ತೆ. ಸೊ ಇಲ್ಲಿ ದ್ರವ್ಯರಾಶಿ ಅವಲಂಬಿಸಿಲ್ಲ ಎಂಬುದು ನಾವು ತಿಳ್ಕೊಳ್ಳೋ ವಿಷಯ. ಇವಾಗ ಆ ಗುರುತ್ವ ವೇಗಕ್ಕಷ್ಟು ಕಂಡುಹಿಡಿಬೇಕು. ನಾನು ಆಗಲಿ ನಿಮಗೆ ಅದು ಬೆಲೆ ಹೇಳಿದೆ, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಅದು ಹೆಂಗೆ ಬರುತ್ತೆ ಅಂತ ನೋಡೋಣ. ಅದಕ್ಕೆ ಮೊದಲು ಒಂದು ಸೂತ್ರನ ಕಂಡುಹಿಡಿಯೋಣ. ಒಂದು ಅಷ್ಟು ಎತ್ತರದಿಂದ ಒಂದು ವಸ್ತು ಕೆಳಗೆ ಬೀಳ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ದ್ರವ್ಯರಾಶಿ ಗ್ರಾಮ್ ಇರಲಿ, ಕಿಲೋಗ್ರಾಮ್ ಇರಲಿ. ಸೊ ಮಾಸ್ ಆಫ್ ಎ ಬಾಡಿ ಫಾಲಿಂಗ್ ಫ್ರಮ್ ಎ ಹೈಟ್, ಲೆಟ್ ಇಟ್ ಬಿ ಆಮೇಲೆ ಲೆಟ್ ಇಟ್ಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬಿ ಸ್ಮಾಲ್ ಜಿ. ಸೊ ಸ್ಮಾಲ್ ಜಿ ಬೇರೆ, ಕ್ಯಾಪಿಟಲ್ ಜಿ ಬೇರೆ. ಕ್ಯಾಪಿಟಲ್ ಜಿ ಅಂದ್ರೇನು? ವಿಶ್ವದ ಗುರುತ್ವ ಸ್ಥಿರಾಂಕ. ಸ್ಮಾಲ್ ಜಿ ಅಂದ್ರೇನು? ಗುರುತ್ವ ವೇಗೋತ್ಕರ್ಷ. ಇವಾಗ ಈ ಎಮ್ಮಿಗೂ ಜಿಗೂ ಸಂಬಂಧ, ಜಿ ಮತ್ತು ಕ್ಯಾಪಿಟಲ್ ಜಿ ಸಂಬಂಧ ಏನು ಅಂತ ಒಂದು ಫಾರ್ಮುಲಾ ನೋಡೋಣ. ನೋಡಿ, ಒಂದು ವಸ್ತು ಕೆಳಗೆ ಬೀಳ್ತಾ ಇದೆ ಅಂತ ಅರ್ಥ ಏನು? ಅಲ್ಲಿ ಬಲ ಇದೆ ಅಂತ ಅರ್ಥ ಅಲ್ವಾ? ಆ ಬಲದ ಸೂತ್ರ ಏನು? F = m × g. ಜಿ ಅಂದ್ರೇನು? ಗ್ರಾವಿಟೇಷನಲ್ ಫೋರ್ಸ್. ಸೊ ಇದು ಕೆಳಗೆ ಬೀಳುವ ವಸ್ತುವಿನ ಇದು. ಸೊ ವಿಶ್ವವ್ಯಾಪಿ ಗುರುತ್ವ ನಿಯಮ ಪ್ರಕಾರ ಅದು ಕೂಡ ಬಲನೇ. ಇದೇ ಸೂತ್ರವನ್ನು ಹೀಗೆ ಬರಿತೀವಿ, F = g × mm/r². ಇಲ್ಲಿ ಎಮ್ ಅಂದ್ರೇನು? ಎಮ್ ಅಂದ್ರೆ ಏನರ್ಥ? ವಸ್ತುಗಳ ದ್ರವ್ಯರಾಶಿಗಳು ಅಥವಾ ಮಾಸಸ್ ಆಫ್ ಬಾಡೀಸ್. ಆರ್ ಅಂದ್ರೇನು? ಡಿಸ್ಟೆನ್ಸ್. ಜಿ ಅಂದ್ರೇನು? ಯೂನಿವರ್ಸಲ್ ಕಾನ್ಸ್ಟೆಂಟ್. ಎಫ್ ಅಂದ್ರೇನು? ಫೋರ್ಸ್. ಸೊ ಇಲ್ಲಿ ಎಮ್ ಅಂದರೆ ಮಾಸ್, ಜಿ ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಲರೇಷನ್ ಅರ್ಥ ಏನು? ವೇಗದಲ್ಲಿ ಉಂಟಾಗುವ ಹೆಚ್ಚಳ ಅಲ್ವಾ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನೀವು ಕಳೆದ ಪಾಠದಲ್ಲಿ ವೇಗೋತ್ಕರ್ಷ ಅಂತ ಕರೆದಿದ್ದೀರಾ. ಅದು ಸರಳ ರೇಖಾ ಚಲನೆ. ಇದು ಭೂಮಿ ಸಮಾಚಾರ. ಸೊ ಭೂಮಿ ವಿಷಯಕ್ಕೆ ಬರುವಾಗ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಸೊ ಈ ಸಮೀಕರಣ ಏನಿದೆ, ಈ ಸಮೀಕರಣ ಮತ್ತು ಆ ಸಮೀಕರಣ ಎರಡು ಒಂದೇ. ಇದನ್ನು 1 ಅಂತ ಕರೆದ್ರೆ, ಇದನ್ನು 2 ಅಂತ ಕರೆದ್ರೆ ಇದಕ್ಕೆ ಸಮೀಕರಣಗಳು ಅಂತ ಕರೀತಾರೆ. ಯಾಕಂತಾರೆ ಇವೆರಡೂ ಕೂಡ ಈಕ್ವಲ್ ಆಗಿರ್ತದೆ. ಈಕ್ವಲ್ ಬಂದರೆ ಸಮೀಕರಣ. ಸೊ ಎರಡೂ ಕೂಡ ಬಲಗಡೆ, ಆ ಎರಡೂ ಕೂಡ ವಸ್ತುಗಳ ಮೇಲೆ ಬರುವಂಥದ್ದು. ಎಂಥ ವಸ್ತುಗಳು? ಭೂಮಿ ಬೀಳೋ ವಸ್ತುಗಳು. ಸೊ ಒಂದನೇದರಲ್ಲಿ ಎಫ್ ಅಂದರೆ mg ಅಂತ ಹೇಳ್ತೀವಿ ಅಲ್ವಾ? ಎರಡನೇದರಲ್ಲಿ F = g × mm/r². ಸೊ ಎರಡರಲ್ಲೂ ಕೂಡ m ಇದೆ, ಅದು ಕಾಮನ್. ಅದನ್ನು ಕ್ಯಾನ್ಸಲ್ ಮಾಡೋಣ. ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ? ನಿಮಗೆ ಒಂದು ಚಂದ ಸೂತ್ರ ಬರ್ತದೆ, ಶಾರ್ಟ್ ಆ್ಯಂಡ್ ಸ್ವೀಟ್. ಏನು ಸೂತ್ರ ಅದು? g = ಸ್ಮಾಲ್ g, ಕ್ಯಾಪಿಟಲ್ G × m/r². ಇಲ್ಲಿ m ಅಂದರೆ ಏನರ್ಥ? ಭೂಮಿಯ ರಾಶಿ. ಅದು ಎಷ್ಟು ಅಂತ ಸ್ವಲ್ಪ ಹೊತ್ತು ನೋಡೋಣ. ಜಿ ಅಂದರೆ ಏನರ್ಥ? ಗುರುತ್ವ ಸ್ಥಿರಾಂಕ. ಆರ್ ಅಂದರೆ ಏನರ್ಥ? ವಸ್ತುವಿಗೂ ಭೂಮಿಗೆ ಇರುವಂಥ ದೂರ. ವಸ್ತು ಮತ್ತು ಭೂಮಿ ಕೇಂದ್ರಕ್ಕಿರುವ ದೂರ, ಇದಕ್ಕೇನಂತಾರೆ? ಆರ್ ಅಂತ ಕರೀತಾರೆ ಅಲ್ವಾ? ಇವಾಗ ಈ ಸೂತ್ರ ಸಹಾಯದಿಂದ ನಾವು ಒಂದು ಉದಾಹರಣೆ ತಗೊಂಡು ಮಾಡೋಣ, ಸರಿನಾ? ಸೊ ಅರ್ಥ ಆಯ್ತಲ್ಲ ಸೂತ್ರ? g = g × mm/r². ನಿನ್ನೆ ಕಲಿತ ಸೂತ್ರ ಇದು.
ಎಫ್ ಇಸ್ ಈಕ್ವಲ್ ಟು ಜಿ ಇಂಟು ಎಮ್ ಎಮ್ ಬೈ ಆರ್ ಸ್ಕ್ವೇರು. ಇವತ್ತು ಹೇಳುವಂಥದ್ದು ಗುರುತ್ವ ವೇಗೋತ್ಕರ್ಷ. ಈ ಜಿ ಅಂದರೆ ಏನರ್ಥ, ಇದು ಗುರುತ್ವ ವೇಗೋತ್ಕರ್ಷ, ಅಥವಾ ಇಂಗ್ಲೀಷ್ ಏನಂತಾರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ವ್ಯತ್ಯಾಸ ತಿಳ್ಕೊಳ್ಳಿ ಅಂತ. ಗುರುತ್ವ ವೇಗೋತ್ಕರ್ಷ ಸ್ಮಾಲ್ ಜಿ ಅಥವಾ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅದರ ಫಾರ್ಮುಲಾ ಇದು ಜಿ ಇಂಟು ಎಮ್ ಬೈ ಆರ್ ಸ್ಕ್ವೇರ್. ಈಗ ಅದರ ಬೆಲೆ ಹೆಂಗೆ ಬರುತ್ತೆ ನೋಡೋಣ. ಅದರ ಬೆಲೆ 9.8 ಅಂತ ಹೇಳಿದ್ವಲ್ಲ, ಅದು ಹೇಗೆ ಬರುತ್ತೆ ಅಂತ ನೋಡೋಣ. ಈ ಜಿ ಇದೆಯಲ್ಲ, ಜಿಯ ಬೆಲೆ ಅಂದಾಜು ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದಾಜಿದೆ, ಅಪ್ರಾಕ್ಸಿಮೇಟ್ಲಿ. ಅದು ಒಂದೇ ಥರ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತ ಕೇಳ್ಬೋದು. ಭೂಮಿ ಇದೆಯಲ್ಲ, ಧ್ರುವ ಪ್ರದೇಶದಲ್ಲಿ ಚಪ್ಪಟೆಯಾಗಿರ್ತದೆ, ಭೂಮಧ್ಯ ರೇಖೆ ಪ್ರದೇಶದಲ್ಲಿ ಉಬ್ಬಿರ್ತದೆ. ಸೊ ವಾಟ್ ಇಸ್ ದ ಶೇಪ್ ಆಫ್ ದಿ ಅರ್ತ್ ಕಾಲ್ಡ್? ಜಿಯಾಯ್ಟ್ ಅಂತ ಕರೀತಾರೆ. ಕೇಳಿದರೆ ಹೆಸರು? ಆ್ಯಪಲ್ ಥರ ಇರ್ತದೆ ಭೂಮಿ ಅಂದರೆ. GE ಜಿಯಾಯ್ಡ್, GEOID. ಜಿಯೋ ಅಂದರೆ ಅರ್ತ್ ಅಂತ ಅರ್ಥ. ಜಿಯೋಗ್ರಫಿ ಎಂದು ಕೇಳಿರ್ಬೋದು, ಜಿಯೋಮೆಟ್ರಿ. ಜಿಯೋ ಅಂದರೆ ಅರ್ತ್. ಸೊ ಜಿಯಾಯ್ಡ್ ಅಂದರೆ ಶೇಪ್ ಹೆಸರು ಅರ್ತ್ ಅಂತ. ಸಾಮಾನ್ಯ ಆ್ಯಪಲ್ ಥರ. ಆ್ಯಪಲ್ ತಿಂದಿದ್ದೀರಾ? ಒಂದೊಂದು ಆ್ಯಪಲ್ ತಿಂದ ದಿನಕ್ಕೆ ಯಾವ ಡಾಕ್ಟ್ರು ಬೇಕಾಗಿಲ್ಲಂತೆ, ಆರೋಗ್ಯವಾಗಿರ್ತೀರಂತೆ. ಅದೇ ತುಂಬ ಕಾಸ್ಟ್ಲಿ ಇದೆ ಅದು, ಆದರೂ ಅನುಕೂಲ ಇದ್ದವ್ರು ತೊಗೋಬೋದು. ಜಿಯಾಯ್ಡ್ ಅಂತ. ಅಲ್ಲಿ ವಿಶೇಷ ಏನು ಗೊತ್ತಾ? ಆ್ಯಪಲ್ ಮೇಲುಗಡೆ ಎರಡು ಕಡೆ ಚಪ್ಪಟೆಯಾಗಿರುತ್ತೆ ಅಲ್ವಾ? ಹಾಗೆ ಭೂಮಿಗೆ ಮೇಲ್ಗಡೆ ಭಾಗದಲ್ಲಿ ಧ್ರುವ ಪ್ರದೇಶ ಅಂತ ಕರೀತಾರೆ. ಎಷ್ಟು ಧ್ರುವ ಇದೆ ಭೂಮಿಗೆ? 2 ಧ್ರುವ. ಯಾವುದೆಲ್ಲ? ಸೌತ್ ಪೋಲ್ ಮತ್ತು ನಾರ್ತ್ ಪೋಲ್ ಅಂತ. ನಾರ್ತ್ ಪೋಲ್ ಅಂದರೆ ಉತ್ತರ ಧ್ರುವ, ಸೌತ್ ಪೋಲ್ ಅಂದರೆ ದಕ್ಷಿಣ ಧ್ರುವ. ಸೊ ಧ್ರುವ ಪ್ರದೇಶದಲ್ಲಿ ಭೂಮಿ ಏನಾಗ್ತದೆ? ಚಪ್ಪಟೆಯಾಗಿರುತ್ತೆ. ಅದೇ ಭೂಮಧ್ಯ ರೇಖೆ, ಇದೊಂದು ಕಾಲ್ಪನಿಕ ರೇಖೆ, ಯಾರು ಗೆರೆ ಎಳೆದಿಲ್ಲ ಅಲ್ಲಿ. ಆ ಭೂಮಧ್ಯ ರೇಖೆ ಪ್ರದೇಶದಲ್ಲಿ ಏನಾಗಿರ್ತದೆ? ಅದು ಉಬ್ಬಿರ್ತದೆ. ಏನಪ್ಪ ಇದರ ಸಮಾಚಾರ ಅಂದರೆ, ಅದು ಕೇಂದ್ರದಿಂದ ಏನಾಗಿರ್ತದೆ? ದೂರ ವ್ಯತ್ಯಾಸ ಆಗುತ್ತೆ. ಎಲ್ಲಿ ಹೆಚ್ಚಿರ್ತದೆ? ಭೂಮಧ್ಯ ರೇಖೆ ಉಬ್ಬಿರೋ ಜಾಗದಲ್ಲಿ ಹೆಚ್ಚಿರ್ತದೆ, ಚಪ್ಪಟೆಯಾಗಿರುವಲ್ಲಿ ಕಡಿಮೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಯಾಕೆಂದರೆ ಮೇಲ್ಗಡೆ ತಗ್ಗಿರುತ್ತಲ್ಲ, ಸೊ ಅಂತರ ಕಮ್ಮಿ ಇರುತ್ತೆ. ಇದು ಉಬ್ಬಿರೋದ್ರಿಂದ ಅಂತರ ಜಾಸ್ತಿ ಇರುತ್ತೆ. ಸೊ ತ್ರಿಜ್ಯ ವ್ಯತ್ಯಾಸ ಆಗುತ್ತೆ. ಅಂದರೆ ರೇಡಿಯಸ್ ಬಿಕಮ್ಸ್ ಮೋರ್ ಎಟ್ ಇಕ್ವೇಟರ್, ಲೆಸ್ ಎಟ್ ಪೋಲ್ಸ್ ಅಂತ. ಸೊ ರೇಡಿಯಸ್ ವ್ಯತ್ಯಾಸ ಅಂದರೆ ಡಿಸ್ಟೆನ್ಸ್ ವ್ಯತ್ಯಾಸ ಆಗುತ್ತೆ. ಆವಾಗ ಜಿ ಎ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಅವರೇಜ್ ವ್ಯಾಲ್ಯೂ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಅಂದರೆ ಭೂಮಧ್ಯ ರೇಖೆ ಪ್ರದೇಶದಲ್ಲಿ 9.8, ಪೋಲ್ಸಲ್ಲಿ ಕಡಿಮೆ ಇರುತ್ತೆ. ಸೊ ಇಷ್ಟು ಅಂತ ಅಂದಾಜು ಮಾಡಿದ್ದಾರೆ. ಅದು ಲೆಕ್ಕಾಚಾರ ಕೂಡ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ. ನೋಡಿ, ಗುರುತ್ವಾಕರ್ಷಣೆ ಒಳಪಟ್ಟಂಥ ವಸ್ತುವಿನ ಚಲನೆ ಅಂತ ನಾನು ಈಗ ತಾನು ಹೇಳಿದೆ ನಿಮಗೆ. ಯಾವುದೇ ಒಂದು ವಸ್ತು ಭೂಮಿ ಕಡೆ ಬರ್ತಾ ಇದ್ದರೆ, ನಾವು ಹಿಂದೆ ಚಲನೆ ಸಮೀಕರಣ ಕಲ್ತಿದ್ದೀವಿ ಅಲ್ವಾ? ಅಲ್ಲಿ V = U + AT ಅಂತಿತ್ತು ಹಿಂದಿನ ಪಾಠದಲ್ಲಿ. ಎ ಇದ್ದಲ್ಲಿ ಏನು ಹಾಕ್ಬೇಕೀಗ? ಜಿ ಹಾಕಬೇಕು. ಇಲ್ಲಿ ಯು ಅಂದ್ರೇನು? ಆರಂಭ ವೇಗ. ಇಂಗ್ಲೀಷ್ ಏನಂತಾರೆ ಅದಕ್ಕೆ? ಇನಿಷಿಯಲ್ ವೆಲಾಸಿಟಿ ಅಂತಾರೆ. ಇನಿಷಿಯಲ್ ವೆಲಾಸಿಟಿ ಅಂದರೆ ವೆಲಾಸಿಟಿ ಎಂಡ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಮೆಷರ್ಡ್ ಬೈ ದ ಯೂನಿಟ್ ms⁻⁻1. ಆಮೇಲೆ ವಿ ಅಂದ್ರೇನು?
ಅಂತಿಮ ವೇಗ, ಅದನ್ನೇನಂತಾರೆ ಫೈನಲ್ ವೆಲಾಸಿಟಿ ಅಂತಾರೆ. ವೆಲಾಸಿಟಿ ಅಂದ್ರೇನು? ವೇಗ ಅಲ್ವಾ. ಏಕಮಾನ ಕಾಲದಲ್ಲಿ ವಸ್ತುವಿನ ವೇಗ, ಒಂದು ಸ್ಥಾನ ಪಲ್ಲಟ, ಅದಕ್ಕೆ ವೇಗ ಅಂತ ಕರೀತಾರೆ. ಹಾಗೆ ಇಲ್ಲಿ ಫೈನಲ್ ವೆಲಾಸಿಟಿ, ವಿ ಅಂದರೆ ಫೈನಲ್ ವೆಲಾಸಿಟಿ, ಟಿ ಅಂದರೆ ಟೈಮ್, ಆ್ಯಂಡ್ ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್. ಸೊ ಟಿ ಈಸ್ ಟೈಮ್. ಜಿ ಅಂದ್ರೇನು? ಗುರುತ್ವ ವೇಗೋತ್ಕರ್ಷ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಇವೆಲ್ಲ ಸಂಬಂಧ ಹೇಳುವಂಥದ್ದು ನಾವು ಯಾವ ಥರ ಚಲನೆ ಸಮೀಕರಣಗಳು ಅಂತ. ಆವಾಗ ನಿಮ್ಗೆ ಡೌಟ್ ಬರ್ಬೋದು, ಇದು ಭೂಮಿ ಎಳೆಯುವಂಥದ್ದು, ಅಕಸ್ಮಾತ್ ನಾವು ವಸ್ತುವಿನ ಮೇಲೆ ಕೆಸ್ತೀವಿ ಅಂತ ತಿಳ್ಕೊಳ್ಳಿ, ಆವಾಗ ಏನಾಗುತ್ತೆ? ಇದೇ ಸೂತ್ರ. ಇದು ವಸ್ತು ಕೆಳಗೆ ಬರುವಾಗ, ವಸ್ತು ಮೇಲಿಂದ ಕೆಳಗೆ ಬೀಳುವಾಗ, ಮೇಲಕ್ಕೆ ಹೋಗುವಾಗ ಏನಾಗುತ್ತೆ? ಅದು ಅಗೇನ್ಸ್ಟ್ ಗ್ರಾವಿಟಿ ಆಗುತ್ತೆ ಅಲ್ವಾ. ಇದು ವಸ್ತು ಅಂದಾಗ ಬಾಲ್ ಇರ್ಬೋದು, ಕಲ್ಲಿರ್ಬೋದು, ಮನುಷ್ಯ ಇರ್ಬೋದು, ಏನೂ ಇರ್ಬೋದು, ಕೆಳಗೆ ಬೀಳುವಾಗ ಈ ಫಾರ್ಮುಲಾ. ಏನು ಫಾರ್ಮುಲಾಗಳು? ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಜಿ ಟಿ, ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್. ಎಸ್ ಅಂದ್ರೇನು? ಚಲಿಸಿದ ದೂರ. ಅಲ್ಲಿ ಕೊಟ್ಟಿಲ್ಲ, ತಿಳ್ಕೊಳ್ಳಿ. ಎಸ್ ಅಂದರೆ ಚಲಿಸಿದ ದೂರ, ಇಂಗ್ಲೀಷಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಕರೀತಾರೆ. ಚಲಿಸಿದ ದೂರ. ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್. ವಿ ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2gs. ವಿ ಅಂದರೆ ಫೈನಲ್ ವೆಲಾಸಿಟಿ, ಯು ಇನಿಷಿಯಲ್ ವೆಲಾಸಿಟಿ, ಜಿ ಈಸ್ ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ, ಎಸ್ ಈಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಓಕೆನಾ? ಸೊ ಇದು ಈಕ್ವೇಷನ್ಸ್ ಆಫ್ ಮೋಷನ್ ಕಮಿಂಗ್ ಟವರ್ಡ್ಸ್ ದಿ ಅರ್ತ್. ಸಪೋಸ್ ವಿ ವಾಂಟ್ ಟು ಫೈಂಡ್ ಈಕ್ವೇಷನ್ ಗೋಯಿಂಗ್ ಅಪ್ವರ್ಡ್ಸ್. ಸೊ ಇದು ಕೆಳಗೆ ಬೀಳುವಾಗ ಆಯಿತು. ಇವಾಗ ವಸ್ತು ಮೇಲೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಇಫ್ ಎನ್ ಆಬ್ಜೆಕ್ಟ್ ಗೋಸ್ ಅಗೇನ್ಸ್ಟ್ ಗ್ರಾವಿಟಿ, ಸೇಮ್ ಫಾರ್ಮುಲಾ ಏನಾಗುತ್ತದೆ? ಫಾರ್ಮುಲಾದಲ್ಲಿ ಮೈನಸ್ ಬರ್ತದೆ. ವಿ ಈಸ್ ಈಕ್ವಲ್ ಟು ಯು ಮೈನಸ್ ಜಿ ಟಿ, ಎಸ್ ಈಸ್ ಈಕ್ವಲ್ ಟು ಯು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್. ವಿ ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಮೈನಸ್ 2gs. ಓಕೆ, ಇದು ಯಾವಾಗ? ವಸ್ತು ಮೇಲೆ ಕೆಸಿದಾಗ. ಸೊ ಡೋಂಟ್ ಫರ್ಗೆಟ್, ಸೇಮ್ ಫಾರ್ಮುಲಾ ಮೈನಸ್ ಅಂತ. ಯಾಕೆ ಮೈನಸ್ಸು? ಇಟ್ ಈಸ್ ಅಗೇನ್ಸ್ಟ್ ಗ್ರಾವಿಟಿ. This is towards gravity, it is against gravity. Okay? So this is the equation of motion for object under gravity. ಗುರುತ್ವಾಕರ್ಷಣೆ ಒಳಪಟ್ಟ ವಸ್ತುವಿನ ಚಲನೆ, ಅದಕ್ಕೆ ಸಂಬಂಧಪಟ್ಟ ಸಮೀಕರಣಗಳು. ಇವಾಗ ಇದು ವಸ್ತು ಕೆಳಗೆ ಬೀಳುವಾಗ, ವಸ್ತು ಮೇಲೆ ಬೀಳುವಾಗ ಕೂಡ ನೋಡಿ ಆಯಿತು. ಇದನ್ನು ಆದೇಶಿಸೋಣ. ಒಂದು ಉದಾಹರಣೆ ತೊಗೊಂಡು ನೋಡೋಣ. ಉದಾಹರಣೆಗೆ ಭೂಮಿಯ ದ್ರವ್ಯರಾಶಿ 6 × 10⁻24 kg ಅಂತ ಇಟ್ಕೊಂಡ್ರೆ, ಎಕ್ಸಾಕ್ಟಾಗಿ ಮಾಡೋಕ್ಕಾಗಲ್ಲ, ಒಂದು ಅಂದಾಜು ಮಾಡ್ತಾರೆ. ಪರ್ಫೆಕ್ಟಾಗಿ ಇಷ್ಟೇ ಅಂತ ಹೇಳೋಕ್ಕೆ ಬರೋಲ್ಲ, ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಭೂಮಿಯ ತ್ರಿಜ್ಯ 6.4 × 10⁻6 ಮೀಟರ್ಸ್, ಅಂದರೆ ಸುಮಾರು 6400 ಕಿಲೋಮೀಟ್ರ್. 1 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರು? 1000 ಮೀಟ್ರ್ ಅಲ್ವಾ. ಸೊ 10⁻6 ಅಂತ ಆಗ್ತಕ್ಕ. ಗುರುತ್ವ ಸ್ಥಿರಾಂಕ 6.7 × 10⁻−11, ಎಕ್ಸಾಕ್ಟ್ ಬಂದು 6.67 ಬರುತ್ತೆ. ಆದರೆ 6.7 ಅಂತ ತಗೊಳ್ತೀವಿ. ನ್ಯೂಟನ್ ಮೀಟರ್ ಸ್ಕ್ವೇರ್ kg⁻². ಇವಾಗ ಇದನ್ನು ಆದೇಶಿಸಿದಾಗ
ಸ್ಮಾಲ್ g ಈಸ್ ಈಕ್ವಲ್ ಟು ಕ್ಯಾಪಿಟಲ್ G ಇಂಟು m ಬೈ ಆರ್ ಸ್ಕ್ವೇರ್. ಅದನ್ನು ಕ್ಯಾಪಿಟಲ್ M ಅಂತ ಬರೀತಾರೆ. ಸೊ ಮಾಸ್ ಆಫ್ ಅರ್ತ್ m is equal to 6 into 10 to the power of 24 kg. So that is mass of earth. This is mass of earth m, and this is universal constant called as g. So g into m by r square. This is r. What is r? Radius of the earth. So small g becomes, suppose you calculate, ನಿನ್ನೆ ಹೇಳಿದ್ನಲ್ಲ ನೆನಪಿದೆಯಾ ಸೂತ್ರಗಳು, a to the power of m ಇಂಟು ಇದಕ್ಕೆ ಇಂಡೆಕ್ಸ್ ಲಾಸ್ ಅಂತ ಕರೀತಾರೆ, ಲಾಸ್ ಆಫ್ ಇಂಡೀಸಸ್, ಇದಕ್ಕೆ ಇಂಡೆಕ್ಸ್ ಅಂತ ಕರೀತಾರೆ. a to the power of m ಪ್ಲಸ್ n ಹೇಗೆ ಬರ್ತಾಗ ನೋಡಿ, m ಅಂದರೆ 11 ಮೈನಸ್ 11 ಏನಂದರೆ 24. ಸೊ 24 ಮೈನಸ್ 11 ಮಾಡಬೇಕು. ಆವಾಗೇನು ಬರ್ತದೆ? 10 to the power of, ನಾನು ಪವರ್ಸ್ ಮಾತ್ರ ಹೇಳ್ತಾ ಇದ್ದೀನಿ, ಮೈನಸ್ 11 ಅಂತ ಬರುತ್ತೆ, ಇಂಟು 10 to the power of 24 ಅಂತ ಬರುತ್ತೆ, ಈಸ್ ಈಕ್ವಲ್ ಟು 10 to the power of 24 ಮೈನಸ್ 11 ಮೈನಸ್ ಇರೋದ್ರಿಂದ. ಸೊ 10 to the power of 13 ಅಂತ ಬರುತ್ತೆ ಮೇಲ್ಗಡೆ. ಕೆಳಗಡೆ 10 to the power of 6 ಸ್ಕ್ವೇರ್ ಅಂತಿದೆ. ಸೊ ಅದೊಂದು ಫಾರ್ಮುಲಾ ಇದೆ, a to the power of m to the power of n is equal to a to the power of mn ಅಂತ ಬರುತ್ತೆ ಅಲ್ವಾ. ಅಲ್ಲಿ a to the power of m ಅಂದರೆ ಎಷ್ಟು? 10 to the power of 6 ಸ್ಕ್ವೇರ್ ಎಷ್ಟು ಬರುತ್ತಾಗ? 10 to the power of 12 ಅಂತ ಬರ್ತದೆ. ಮೇಲೆ 10 to the power of 13 ಮೇಲೆ, ಕೆಳಗೆ 10 to the power of 12, ಮತ್ತು ಈ 6.7 into 6 ಗುಣಿಸ್ಕೊಬೇಕು ಅಲ್ವಾ. ಆಮೇಲೆ 6.4ನ ಬಾಗಿಸ್ಬೇಕು. ಮಾಡಿದಾಗ ನಿಮಗೆ ವ್ಯಾಲ್ಯೂ ಬಂದು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರ್ತದೆ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ಅರ್ಥ ಆಯ್ತಾ? ನೀವು ಒಂದು 2 ಸಲ ಮಾಡಬೇಕು, ಇದನ್ನು ನೋಡದೆ ಮಾಡೋದು ಕಲ್ತ್ಕೋಬೇಕು. ಓಕೆನಾ? ಇನ್ನೊಂದು ಲೆಕ್ಕ ಮಾಡೋಣ. ಈಗ ಚಂದ್ರನಿಗೂ ಭೂಮಿಗೂ ನಡುವಿನ ಆಕರ್ಷಣ ಬಲ ಎಷ್ಟು ಅಂತ ಕ್ವಶನ್. ಸೊ ಭೂಮಿಯು ಚಂದ್ರನನ್ನು ಆಕರ್ಷಿಸುವ ಗುರುತ್ವಾಕರ್ಷಣ ಬಲ ಎಷ್ಟು? ಚಂದ್ರ ಅಂದರೆ ಯಾರು? ಸರ್ ನಮ್ಮನೆ ಪಕ್ಕದಲ್ಲಿದ್ದಾನೆ ಚಂದ್ರ ಅಂತ, ಅವನಲ್ಲ. ಚಂದ್ರ ಅಂದರೆ ಮೂನ್, ಅದು ಸ್ಯಾಟಲೈಟ್ ಅಲ್ವಾ. ಅದೇನು ಮಾಡ್ತದೆ? ಉಪಗ್ರಹ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಗ್ರಹದ ಸುತ್ತು ಬರ್ತಾ ಇರುತ್ತೆ ಅಲ್ವಾ. ಆ ಸುತ್ತು ಬರಲಿಕ್ಕೆ ಏನು ಕಾರಣ? ಒಂದು ಆಕರ್ಷಣ ಬಲ. ಅದು ಎಷ್ಟಿರುತ್ತೆ ಅಂತ ಈ ಕ್ವಶನ್. ಅದಕ್ಕೆ ಚಂದ್ರನ ದ್ರವ್ಯರಾಶಿ ತೊಗೊಂಡಿದ್ದಾರೆ. ಚಂದ್ರನ ದ್ರವ್ಯರಾಶಿ ತಗೊಂಡು ಅದು m1 ಏನು 7.4 × 10 to the power of 22 kgs. ಅದನ್ನು m1 ಅಂತ ಕರೆಯೋಣ. ಸೊ ಮಾಸ್ ಆಫ್ ಮೂನ್ 7.4 × 10 to the power of 22 kgs. ಮಾಸ್ ಆಫ್ ಅರ್ತ್ 6 × 10 to the power of 24 kgs. ಸೊ ಯಾವ್ದು ಜಾಸ್ತಿ? ಅರ್ತ್ ಜಾಸ್ತಿ ಅಲ್ವಾ. ದೊಡ್ಡದು, ಗಾತ್ರ ದೊಡ್ಡದಿರ್ತದೆ. ಇದು ಗ್ರಹ, ಅದು ಉಪಗ್ರಹ. ಇನ್ನು ಭೂಮಿಯ ಚಂದ್ರನ ದೂರ, ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ದಿ ಮೂನ್ 3.4 × 10 to the power of 8 ಮೀಟರ್ಸ್. ಸುಮಾರು 3,84,000 ಕಿಲೋಮೀಟರ್ ದೂರ. ಅಷ್ಟು ದೂರ ಇದೆ ಚಂದ್ರ. ಆದರೆ ಬಲ ಎಷ್ಟು, ಗುರುತ್ವಾಕರ್ಷಣ ಬಲ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಭೂಮಿಯ ರಾಶಿ ಬರೆಯೋದು, ಚಂದ್ರನ ರಾಶಿ ಬರೆಯೋದು, ಚಂದ್ರನ ಭೂಮಿಗಿರೋ ದೂರ r ಬರೆಯೋದು, ಗುರುತ್ವ ಸ್ಥಿರಾಂಕ ಗೊತ್ತಿದೆ ನಿಮಗೆ 6.7
7 into 10 to the power of minus 11 ನ್ಯೂಟನ್ ಮೀಟರ್ ಸ್ಕ್ವೇರ್ kg to the power of minus 2 ಬರೆಯೋದು. ಸೊ ಇದನ್ನೆಲ್ಲ ನಾವೇನು ಮಾಡಬೇಕು, ಆದೇಶಿಸಬೇಕು. ಆದೇಶಿಸಿದಾಗ ಏನಾಗುತ್ತೆ ನೋಡೋಣ. ಸೊ F is equal to G into m1 m2 by r square. ಸೊ ಇದು G ಬೆಲೆ, ಇದು ಅರ್ಥ ಬೆಲೆ, ಅಲ್ಲಿ m2 ಅಂತ ಕರೆದಿದ್ದೀವಿ, ಯಾವುದು ಬೇಕಾದ್ರೆ ಬರಿಬೋದು, ತಪ್ಪೇನಿಲ್ಲ. ಇದು ಮಾಸ್ ಆಫ್ ದಿ ಮೂನ್, ಇದು ಮಾಸ್ ಆಫ್ ಅರ್ತ್, ಇದು ಮಾಸ್ ಆಫ್ ಮೂನ್. ಆಯಿತಾ? ಇದೇನಿದು ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಮೂನ್. ಅದನ್ನು ಈ ಫಾರ್ಮುಲಾದಲ್ಲಿ ಅನ್ವಯಿಸಬೇಕು. ಸೊ G ಇಂಟು m1 ಇಂಟು m2 ಬೈ r ಸ್ಕ್ವೇರ್ ಮಾಡಿದಾಗ ಏನು ಬರ್ತದೆ, ಅದೇ ಥರ ನಿಯಮ ಹಾಕ್ಕೊಂಡ್ಬಿಟ್ಟು 24 ಇದೆ, ಇಲ್ಲಿ 22 ಇದೆ, 46 ಆಯಿತು, -11. 46 - 11 ಎಷ್ಟಾಗುತ್ತೆ, 35 ಆಗುತ್ತೆ. ಸೊ ಅದು ಮೇಲ್ಗಡೆ 35 ಬರುತ್ತೆ, ಕೆಳಗಡೆ 10 to the power of 8 ಸ್ಕ್ವೇರ್ 10 to the power of 16 ಆಗುತ್ತೆ ಅಲ್ವಾ. ಆ ಥರ ಡಿವೈಡ್ ಮಾಡಿದಾಗ ನಿಮಗೆ 2.01 ಇಂಟು 10 to the power of 20 ಬರ್ತದೆ. ನೀವೊಂದು ಕ್ಯಾಲ್ಕುಲೇಟರ್ ತಗೊಂಡು ಅಥವಾ ಪೆನ್ನು ಮತ್ತು ಪೆನ್ನೊಂದು ಪೇಪರ್ ತಗೊಂಡು ಲೆಕ್ಕಾಚಾರ ಮಾಡಿ ನೀವೇ ತಿಳ್ಕೊಳ್ಳಿ, ಅದು ಸಂತೋಷ ಆಗುತ್ತೆ ನಿಮಗೆ. ಆದರೆ ಘಾತಾಂಕ ನಿಯಮ ಮಾತ್ರ ಗೊತ್ತಿರಬೇಕಾಗುತ್ತೆ, ಆಗ ತಾನೇ ಅದನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸರಿನಾ? ಇವಾಗ ಸ್ವಲ್ಪ ಹೋಮ್ವರ್ಕ್ ನೋಡೋಣ. 1ನೇ ಕ್ವಶನ್ನು ಗುರುತ್ವ ವೇಗೋತ್ಕರ್ಷ ಎಂದರೇನು. 2ನೇ ಕ್ವಶನ್ನು ಗುರುತ್ವ ವೇಗೋತ್ಕರ್ಷವನ್ನು ಅಳೆಯುವ SI ಏಕಮಾನ ಯಾವುದು, SI ಯೂನಿಟ್ ಯಾವುದು ಅಂತ. 3ನೇದು ಭಾರವಾದ ಮತ್ತು ಹಗುರವಾದ ವಸ್ತುಗಳನ್ನು ಮೇಲಿನ ಕೆಳಗೆ ಬಿಟ್ಟಾಗ ಒಮ್ಮೆಗೆ ಭೂಮಿಗೆ ಬರಲಿಕ್ಕೆ ಕಾರಣ ಏನು ಅಂತ. 4ನೇದು ಭೂಮಿಯ ಗುರುತ್ವಾಕರ್ಷಣೆ ಒಳಗಾದ ವಸ್ತುವಿನ ಚಲನೆ ಸಮೀಕರಣ ಬರೆಯಿರಿ ಅಲ್ವಾ. ಸೊ ಫಸ್ಟ್ ಕ್ವಶನ್ ಈಸ್ ಡಿಫೈನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೆಕೆಂಡ್ ಕ್ವಶನ್ ಈಸ್ how do you measure or what is the SI unit of acceleration due to gravity. Third question, two bodies of different masses, one heavier and one lighter, is made to fall from a height. So both of them reach the ground at the same time, y anta. ಆಮೇಲೆ write the equations of motion for the bodies coming to earth. ಸೊ ಇದಿಷ್ಟು ಹೋಮ್ವರ್ಕು ಮಾಡ್ಕೊಂಬರ್ತೀರಾ. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ಆಲ್ ದಿ ಟಾಪಿಕ್ಸ್. ನಾವು ಯು ಹ್ಯಾವ್ ಟು ವರ್ಕ್ ಔಟ್ ದಿ ಹೋಮ್ವರ್ಕ್. ವಿಶ್ ಯು ಆಲ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.